ಕೆಂಪೇಗೌಡ ಲೇಔಟ್ ಕೊಮ್ಮಘಟ್ಟದಲ್ಲಿರುವ ಬಿಡಿಎ ಅಪಾರ್ಟ್ಮೆಂಟ್ಗಳು ಸೇಲೆ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಂಬರ್ಧ ಆಗಿವೆ ಅಂತ ಕಂಪ್ಲೇಂಟ್ ಇತ್ತು. ಅದಕ್ಕೆ ಇಂದು ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆಯನ್ನ ನಡೆಸಿದ್ದು ಕಾಮಗಾರಿಯನ್ನ ಚುರುಕುಗೊಳಿಸಿದ್ರು. ಹೆಂಚಿಂಚು ಪರಿಶೀಲನೆ ಮಾಡ್ತಿರೋ ಬಿಡಿಎ ಅಧ್ಯಕ್ಷ. ಡೌಟ್ ಬಂದಲ್ಲಿ ಅಧಿಕಾರಿಗಳಿಂದ ಮಾಹಿತಿ. ಯಾಕೆ ವಿಳಂಬ ಆಗ್ತಿದೆ, ವಸ್ತುಸ್ಥಿತಿ ಏನಿದೆ ಅಂತ ಕಂಪ್ಲೀಟ್ ಮಾಹಿತಿ ಪಡೆಯುತ್ತಿರುವ ಬಿಡಿಎ ಅಧ್ಯಕ್ಷ ಹ್ಯಾರಿಸ್. ಹೌದು, ಇಂದು ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅಧಿಕಾರಿಗಳ ತಂಡದ ಜೊತೆಗೆ ಕೊಮ್ಮಘಟ್ಟ ಬಿಡಿಎ ಅಪಾರ್ಟ್ಮೆಂಟ್ ವೀಕ್ಷಣೆ ನಡೆಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಬಳಿಕ ನಾಡಪ್ರಭು ಕೆಂಪೇಗೌಡ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಕಾಮಗಾರಿ ವಿಳಂಬದ ಜೊತೆಗೆ ಸಾರ್ವಜನಿಕ ಕುಂದುಕೊರತೆಗಳು ಇದ್ದ ಕಾರಣ ಸಮಾಲೋಚನೆ ನಡೆಸಿ ಮೂಲ ಸೌಕರ್ಯಗಳನ್ನು ಒದಗಿಸುವ ಕಾರ್ಯಕ್ಕೆ ಚುರುಕುಗೊಳಿಸಿದ್ರು. ಎರಡು ವರ್ಷದ ಹಿಂದೆಯೇ ಕೊಮ್ಮಘಟ್ಟದ ಅಪಾರ್ಟ್ಮೆಂಟ್ನನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಇತರೆ ಸೌಲಭ್ಯಗಳು ಇಲ್ಲದ ಕಾರಣ ಈವರೆಗೂ ಸೇಲ್ ಆಗಿರಲಿಲ್ಲ. ಹೀಗಾಗಿ ಇಂದು ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಾಡಪ್ರಭು ಕೆಂಪೇಗೌಡ ಲೇಔಟ್ ಬಗ್ಗೆ ಕೆಲ ಕಾಮಗಾರಿ ಬಾಕಿ ಇತ್ತು. ಆದರೆ ಬಹುತೇಕ ಎಲ್ಲ ಕಾಮಗಾರಿಗಳು ಈಗ ಮುಗಿದಿವೆ. ಕೇವಲ ಬಿಡಿಎ ಅಷ್ಟೇ ಅಲ್ಲ, ಪ್ರೈವೇಟ್ ಅಪಾರ್ಟ್ಮೆಂಟ್ಗಳಲ್ಲಿಯೂ ಸಮಸ್ಯೆ ಇರುತ್ತೆ. ಲೇಔಟ್ಗಳನ್ನ ಜನರಿಗೆ ಹಂಚೋ ಕೆಲಸ ಮಾಡ್ತೀವಿ ಅಂತ ಹ್ಯಾರಿಸ್ ಹೇಳಿದ್ರು. ಬೇರೆ ಪ್ರೈವೇಟ್ ಇದನ್ನ ನೀವು ಕಂಪೇರ್ ಮಾಡಿದ್ರೆ ಭಾಳ ಚೆನ್ನಾಗಿದೆ. ಕನೆಕ್ಟಿವಿಟಿ ಸೂಪರ್ಬ್. ಇದು ಕೆಂಪೇಗೌಡ ಲೇಔಟ್ಗೆ ಆ ಕಡೆ ಮೈಸೂರು ರೋಡಿಂದ ಬಂದ್ವಿ, ಈ ಕಡೆ ಮಾಗಡಿ ರೋಡಲ್ಲಿ ಬಂದು ಇಳಿದಿದ್ದೀವಿ ನಾವೀಗ. ಸೊ ಫುಲ್ ಸ್ಟ್ರೆಚ್ಚು ಎಲ್ಲನೂ ಇನ್ನೊಂದು 4-5 ವರ್ಷಕ್ಕೆ ಬಹುಶಃ ಎಲ್ಲ ಫಿಲ್ ಆಗುತ್ತೆ. ಆವಾಗ ಇದರ ವಾತಾವರಣನೇ ಬೇರೆ ಆಗುತ್ತೆ ಅನ್ನೋದು ನನ್ನ ಸಂಪೂರ್ಣ ನಂಬಿಕೆ. ಇತ್ತ ಕೆಂಪೇಗೌಡ ಲೇಔಟ್ಗೂ ಭೇಟಿ ನೀಡಿದ ಹ್ಯಾರಿಸ್, ಲೇಔಟ್ ಹಂಚಿಕೆ ಆಗಿದ್ರೂ ಸಹ ಜನ ಇದುವರೆಗೂ ಮನೆ ಕಟ್ಟಿಲ್ಲ. ಮನೆ ಕಟ್ಟಿದ ಮೇಲೆ ಇನ್ನೂ ಹೆಚ್ಚಿನ ಸೌಕರ್ಯ ಒದಗಿಸುತ್ತೇವೆ ಅಂದ್ರು. ಕೊಮ್ಮಘಟ್ಟ ಬ್ಲಾಕ್ ನಂಬರ್ 1ನಲ್ಲಿ ಕೆಲ ಸಮಸ್ಯೆಗಳ ಬಗ್ಗೆ ಜನರು ಹೇಳಿದ್ದು ಅದನ್ನ ಸರಿಪಡಿಸುತ್ತೇವೆ ಅಂದ್ರು. ಸೊ ಮನೆಗಳು ಇವ್ರು ಬಂದು ಯಾರು ಸೈಟ್ ಅಲಾಟ್ ಆಗಿದೆ ಅವರು ಮನೆಗಳು ಬಂದು ಕಟ್ಕೊಂಡ್ರೆ ಅದು ಆಕ್ಯುಪೈ ಆಗುತ್ತೆ, ಬಾಕಿ ಇರೋ ವ್ಯವಸ್ಥೆ ಎಲ್ಲನೂ ಕೂಡ ಸರಿಯಾಗುತ್ತೆ. ಸೊ ಅದನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಕೆಲಸ ಏನಂದರೆ ಸೈಟ್ ಅಲಾಟ್ ಮಾಡುವಂಥದ್ದು, ಮನೆ ಅವ್ರು ಬಂದು ಕಟ್ಕೋಬೇಕಾಗುತ್ತೆ. ಬಟ್ ಯಾಕೋ ಯಾರು ಅಂಥದ್ದೇನಿರಲಿಲ್ಲ. ಹಾಗೂ ನಾವು ಫ್ಲ್ಯಾಟ್ಸನ್ನು ನೋಡಿದ್ವಿ, ರೆಡಿ ಆಗಿರೋವು ನೋಡಿದ್ವಿ, ಈಗಾಗಲೇ ಅಲಾಟ್ ಮಾಡಿರೋವು ನೋಡಿದ್ವಿ, ಎಲ್ಲ ಭಾಳ ಚೆನ್ನಾಗಿದೆ. ಬಿಡಿಎ ಅಧ್ಯಕ್ಷರ ಭೇಟಿ ನಂತರ ಕಾಮಗಾರಿಗಳು ಮತ್ತಷ್ಟು ಚುರುಕು ಪಡೆದುಕೊಳ್ಳಲಿದ್ದು ಶೀಘ್ರದಲ್ಲೇ ಕೆಂಪೇಗೌಡ ಲೇಔಟ್ನಲ್ಲಿ ಮನೆಗಳ ನಿರ್ಮಾಣ ಶುರುವಾಗುವ ಲಕ್ಷಣಗಳಿವೆ. ಮುತ್ತಪ್ಪ ಲಮಾಣಿ, ಮೆಟ್ರೋ ಬ್ಯೂರೋ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.